ನೋಡಿ ಮೇಡಮ್, ಸಿದ್ದರಾಮಯ್ಯ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬಾರ್ದು ಮೇಡಮ್. ಏನು ಗೊತ್ತಾ, ಸಿ ಎಮ್ ಮುಖ್ಯಮಂತ್ರಿ ಅದೇ ಆಶ್ವಾಸನೆ ಕೊಟ್ಟಿರೋಲ್ಲ ಕ್ಯಾನ್ಸಲ್ ಮಾಡಬೇಕು. ಸಿ ಎಮ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೊಣೆ ಆಗುತ್ತೆ, ಸಿದ್ದರಾಮಯ್ಯ ಹೊಣೆ ಆಗುತ್ತೆ. ಯಾವುದು ಆಶ್ವಾಸನೆ ಕೊಟ್ಟಿದೆ, 5 ಆಶ್ವಾಸನೆ ಕೊಡೋದು, ಬಸ್ಸು ಫ್ರೀ, ಅದು ಫ್ರೀ, ಈ ಫ್ರೀ ಎಲ್ಲ ಯಾವತ್ತಿ ಕ್ಯಾನ್ಸಲ್ ಮಾಡಬೇಕು. ಕೊಡಲೇಬಾರ್ದು. ಕೊಟ್ಟು ತಪ್ಪು. ಕೊಟ್ಟರೆ ಸಿ ಎಮ್ ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಮಾಡೋಕ್ಕೆ ಬಿಡಲ್ಲ ಪಾಪ. ಬದುಕಿಗೆ ಕೆಲಸ ಮಾಡಿದ್ರೆ ಒಳ್ಳೆ ಮುಖ್ಯ ಕಿತ್ತಾಕಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಅಂತ ಮಾಡೋಕ್ಕೆ ಸೀನಿಯರ್ ಸಿಟಿ ಹೋಗುತ್ತೆ. ಸಿದ್ದರಾಮಯ್ಯ ಮಾಡೋ ಮುಖ್ಯಮಂತ್ರಿ ಮಾಡಿದಂಗೆ ಯಾರು ಮಾಡೋಕ್ಕಾಗಲ್ಲ. ಆಯಪ್ಪ ಒಳ್ಳೆ ವ್ಯಕ್ತಿ ಅವರು ಚೆನ್ನಾಗಿ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಬೋದು. ಕೊಟ್ಟು ಅವರು ಹಗರಣ ದುಡ್ಡೆಲ್ಲ ಬೇಕಾದ್ರೆ ಮಾಡಿದ್ರಲ್ಲ ದುಡ್ಡು, ಅದರಲ್ಲಿ ಎಲ್ಲೂ ಚೆನ್ನದೆ. ಅದು 400 ಕೋಟಿ 500 ಕೋಟಿ ದುಡ್ಡೆಲ್ಲ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಮನೆಯಲ್ಲಿ ಬಚ್ಚಿಕೊಂಡಿದ್ರು ಎಲ್ಲ ಸಿಕ್ಕಾಕೊಂಡು ಆಮೇಲೆ ಇದು ಕೇಸೆಲ್ಲ ಆಗಿತ್ತು. ಆದಮೇಲೆ ಅವ್ರು ಯಾರು ಆಕ್ಷನ್ ತೊಗೊಂಡಿಲ್ಲ. ಅಲ್ಲ ಉಪಮುಖ್ಯಮಂತ್ರಿ ಇರಲ್ಲ, ಅವರೇ ಮುಖ್ಯಮಂತ್ರಿ ಕೆಲಸ ಮಾಡ್ಕೊಂಬಿಡ್ತಾರೆ. ಈ ಕಮಿಷನರು, IPS, DCP ಕಮಿಷನರು ಎಲ್ಲ ಸುಮ್ಮನೆ ಇದ್ದಾರೆ. CBI ಸುಮ್ಮನೆ ಇದ್ದಾರೆ, COD ಸುಮ್ಮನೆ ಇದ್ದಾರೆ, IAS ಆಫೀಸರ್ ಸುಮ್ಮನೆ ಇದ್ದಾರೆ. ಯಾರು ಕೇಳೋರಿಲ್ಲ, ಮಾಡೋಂಗಿಲ್ಲ. ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಹೊಣೆ ಆಗುತ್ತೆ. ರಾಷ್ಟ್ರಪತಿ, ಗವರ್ನರ್, ಪ್ರೈಮ್ ಮಿನಿಸ್ಟ್ರು ದೇಶ ಕೊಟ್ಟ ಮೇಲೆ ಇಂಡಿಯಾ ದೇಶಕ್ಕೆ ಅವರೇ ಹೊಣೆ ಆಗುತ್ತೆ. ಇಲ್ಲದ್ರೆ ರಾಜ್ಯ ಕೊಟ್ಟು ಎಲ್ಲ ಕಿತ್ತಾಬೇಕು. ಯಾರು ಓಟ್ ಹಾಕ. ಬೆಲೆ ಏರಿಕೆ ಆಗಿದೆ. ಗ್ಯಾಸು, ಡೀಸೆಲ್, ಪೆಟ್ರೋಲ್, ಡೀಸೆಲ್ ಎಲ್ಲ ಕಮ್ಮಿ ಮಾಡಿ. ಯಾರು ಕಮ್ಮಿ. ಆಶ್ವಾಸ ಕೊಟ್ಟು 5 ಆಶ್ವಾಸ ಕೊಟ್ಟಲ್ಲ ಎಲ್ಲ ಕ್ಯಾನ್ಸಲ್ ಮಾಡಿ ಫಸ್ಟು ಕಿತ್ತಾಕಿ. ಯಾರು ಕೊಡಬಾರ್ದು. ಸ್ಕೂಲು ಮಕ್ಕಳು ಮತ್ತು ಬಸ್ಸು ಫ್ರೀ ಮಾಡಿ, ಆಸ್ಪತ್ರೆ ಮಕ್ಕಳು ಫ್ರೀ ಮಾಡಿ. ಎಲ್ಲರಿಗೂ ಆಶ್ವಾಸ ಕೊಟ್ಟು ಬಸ್ಸೆಲ್ಲ ಯಾವತ್ತು ಲಾಸ್ ಆಗಿದೆ. BMT ಲಾಸ್ ಆಗಿದೆ, KSRTC ಲಾಸ್ ಆಗಿದೆ. ರಾಮನಗರ ರೆಡ್ಡಿ ಗೊತ್ತಿದೆ. ರಾಮನಗರ ರೆಡ್ಡಿ 2 ಮುಖ್ಯ ಸಾರಿಗೆ ಸಚಿವ ಆಗಿರೋದು. ಅದು ಹೊಸದು ಅವರಾಗಿದ್ದು. 6 ವರ್ಷಕ್ಕೆ ಮಾಡಿದ್ರು ಅವ್ನು ಮಾಡ್ಕೋದ. ಆಮೇಲೆ ರಾಮನಗರ ರೆಡ್ಡಿ ಸ್ವಲ್ಪ ಮಾಡ್ಕೊಂಡು ಹೋದ್ರು. ತಿರ್ಗಿ ಅವ್ರಿಗೆ ಕೊಟ್ಟಿದೆ. ಅದಕ್ಕೇನೆ BMTC, KSRTC ಯಾರು ಓಣೆ ಇನ್ಚಾರ್ಜ್ ಆಗುತ್ತೆ ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡಿ ಹೊಸಪನ್ನು ಕೂರಿಸ್ರಿ. ಅಡುಗೆ ಬೇಡ, ಅವ್ರು ಕಿತ್ತಾಕಿ ಎಲ್ಲ ಕಿತ್ತಾಕ್ಬಿಟ್ಟು ಮಾಡಿದ್ರೆ ಒಳ್ಳೆಯದು. ಆಸ್ಪತ್ರೆ ಯಾರು ಕೊಡಬಾರ್ದು. ನಮ್ಮ ದೇಶ ಹಾಳಾಗುತ್ತೆ. ಎಲ್ಲ ಅಕ್ಕಿ ಫ್ರೀ, ಊಟ ಫ್ರೀ, ನೀರು ಫ್ರೀ ಕೊಟ್ಟೆ ನಮ್ಮ ದೇಶ ಹಾಳಾಗಿ ಕೊಡುತ್ತೆ. ಹೆಂಗಾಗಿ ನೋಡಿ ಪುನೀತ್ ರಾಜ್ಕುಮಾರ್, ನೋಡಿ ಇದು ನೋಡಿ ಪುನೀತ್ ರಾಜ್ಕುಮಾರ್ ಊಟ ದಾನ ಮಾಡ್ತೀರಾ ನೋಡ್ಕೊಳ್ಳಿ. ಪುನೀತ್ ರಾಜ್ಕುಮಾರ್ ಊಟ ದಾನ ಮಾಡ್ತಾರೆ ಅಥವಾ ಮಾಡಿ ಬುದ್ಧಿ ಇತ್ತು ಕಲಿತಾರೆ. ಖಂಡಿತ ಇವ್ರು ಯಾರು ಮುಖ್ಯಮಂತ್ರಿ MLAಗಳು ಯಾರು ಬುದ್ಧಿ ಕಲಿಯೋಲ್ಲ. ಪುನೀತ್ ರಾಜ್ಕುಮಾರ್ ಊಟ ಹಾಕಿ ದಾನ ಮಾಡ್ದಂಗೆ ಆಶ್ರಮಗಳು ಅವ್ರಿಗೆ ದಾನ ಮಾಡಿ ಖಂಡಿತ ಮುಂದೆ ಬರ್ತಾರೆ. ಇಲ್ಲ ಯಾರು ಉದ್ಧಾರ ಆಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.